ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಫಿನ್ ಬ್ಯಾಲರ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಈಗ ನಮ್ಮ ಫಿನ್ ಬ್ಯಾಲರ್ ಅವರು ನಮಗೆ ಜಡ್ಜ್ಮೆಂಟ್ ಡೇ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಪ್ರಾಬಬ್ಲಿ ಅಪ್ಡೇಟ್ಗಳು ಹಾಗೆ ರೂಮರ್ಸ್ಗಳು ಬರ್ತಾ ಇದೆ. ಜಡ್ಜ್ಮೆಂಟ್ ಡೇನ ನಮ್ಮ ಫಿನ್ ಬ್ಯಾಲರ್ ಅವರೇ ಬ್ರೇಕ್ ಮಾಡಬಹುದು, ಫಿನ್ ಬ್ಯಾಲರ್ ಅವರೇ ಮಾಸ್ಟರ್ ಪ್ಲಾನ್ ನ ತಗೊಂಡು ಬಂದಿರಬಹುದು ಅಂತ ತುಂಬಾನೇ ರೂಮರ್ಸ್ಗಳು ಬರ್ತಾ ಇದೆ. ಅದನ್ನೆಲ್ಲ ಸೈಡ್ಗೆ ಇಟ್ಟರೆ ರೀಸೆಂಟ್ ಆಗಿ ನಮ್ಮ ಫಿನ್ ಬ್ಯಾಲರ್ ಅವರೇ ರಿವೀಲ್ ಮಾಡಿರೋ ಪ್ರಕಾರ ಅವರು ಇನ್ನೂ ಕೂಡ 5 ವರ್ಷ ಡಬ್ಲ್ಯೂ ಅಲ್ಲೇ ಇರ್ತಾರಂತೆ. ಯಾಕಂದ್ರೆ ರೀಸೆಂಟ್ ಆಗಿ ನಮ್ಮ ಫಿನ್ ಬ್ಯಾಲರ್ ಅವರು ಡಬ್ಲ್ಯೂ ಜೊತೆ 5 ವರ್ಷದ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿದ್ದಾರಂತೆ. ಸೊ ಇದಕ್ಕೆ ನಾವು ಖುಷಿ ಪಡಬೇಕು. ಈ ಒಂದು 5 ವರ್ಷ ಡಬ್ಲ್ಯೂ ಏನು ಫಿನ್ ಬ್ಯಾಲರ್ ಅವ್ರನ್ನ ಸೈನ್ ಮಾಡ್ಕೊಂಡಿದೆ, ಈ 5 ವರ್ಷದಲ್ಲಿ ಪ್ರಾಬಬ್ಲಿ ಅವರಿಗೆ ಡಬ್ಲ್ಯೂ ಅವರು ಚೆನ್ನಾಗಿ ಬುಕ್ಕಿಂಗ್ ನ ಕೊಟ್ಟು ವರ್ಲ್ಡ್ ಚಾಂಪಿಯನ್ಶಿಪ್ ನು ಕೂಡ ಕೊಡುವಂತಹ ಚಾನ್ಸ್ ಇದೆ. ಇಷ್ಟೇ ಅಲ್ಲ ಗೈಸ್, ರೀಸೆಂಟ್ ಆಗಿ ನಮ್ಮ ಫಿನ್ ಬ್ಯಾಲರ್ ಅವರು ತಮ್ಮ ಡೀಮನ್ ಫಿನ್ ಬ್ಯಾಲರ್ ಕ್ಯಾರೆಕ್ಟರ್ ಹಾಗೆ ವೈಲ್ಡ್ 6 ಜೊತೆ ಫ್ಯೂಡ್ ಬಗ್ಗೆನೂ ಕೂಡ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಅವ್ರು ಹೇಳ್ತಾರೆ, ನಾನು ಈಗ ಸದ್ಯಕ್ಕೆ ಡೀಮನ್ ಕ್ಯಾರೆಕ್ಟರ್ನ ತಗೊಂಡು ಬರೋದಕ್ಕೆ ಇಷ್ಟಪಡೋದಿಲ್ಲ, ಅದನ್ನ ರೀಸೆಂಟ್ ಆಗಿ ನಾವು ಹೇಗೋ ಯೂಸ್ ಮಾಡ್ಕೊಬಿಟ್ಟಿದ್ದೀವಿ, ಬಟ್ ನಾನು ಆ ಒಂದು ಕ್ಯಾರೆಕ್ಟರ್ನ ತಗೊಂಡು ಬಂದರೆ ಮಾತ್ರ ಅದ್ಭುತವಾಗಿ ತಗೊಂಡು ಬರೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಬೇಕಾದರೆ ನಾನು ಟೈಮ್ ತಗೋತೀನಿ, 1-2 ವರ್ಷ ಟೈಮ್ ತಗೊಂಡು ಆ ಒಂದು ಕ್ಯಾರೆಕ್ಟರ್ನ ನಿಧಾನಕ್ಕೆ ತಗೊಂಡು ಬರಬೇಕು ಆ್ಯಂಡ್ ಪರ್ಫೆಕ್ಟ್ ಆಗಿ ತಗೊಂಡು ಬರಬೇಕು ಅಂತ ಇದ್ದೀನಿ ಅಂತ ನಮ್ಮ ಫಿನ್ ಬ್ಯಾಲರ್ ಅವರು ಕಮೆಂಟ್ ಮಾಡ್ತಾರೆ. ಇಷ್ಟೇ ಅಲ್ಲ, ನಾನು ವೈಲ್ಡ್ 6 ಜೊತೆ ಒಂದು ಫ್ಯೂಡ್ಗೂ ಕೂಡ ರೆಡಿ ಇದ್ದೀನಿ ಅಂತ ಕಮೆಂಟ್ ಮಾಡ್ತಾರೆ. ನೋಡೋಣ ಗೈಸ್, ಡೀಮನ್ ಬ್ಯಾಲರ್ ಆಗಿ ನಮ್ಮ ಅಂಕಲ್ ಹೌಡಿ ಅವರ ಮ್ಯಾಚ್ ಏನಾದ್ರೂ ಬುಕ್ ಮಾಡುತ್ತೆ ಡಬ್ಲ್ಯೂ ಅವರು, ಸಕ್ಕತ್ತಾಗಿರುತ್ತೆ. ಅಂಡ್ ನನಗೆ ನೆನಪಿದೆ, ಒಂದು ಬಾರಿ ನಮಗೆ ಬ್ರೇ ವೈಟ್ ಹಾಗೆ ಫಿನ್ ಬ್ಯಾಲರ್ ಅವರ ನಡುವೆ ಫ್ಯೂಡ್ ನಡಿಬೇಕಾದ್ರೆ ನಮ್ಮ ಫಿನ್ ಬ್ಯಾಲರ್ ಅವರ ಡೀಮನ್ ಫಿನ್ ಬ್ಯಾಲರ್ ಗೆಟಪ್ ಹಾಗೆ ಬ್ರೇ ವೈಟ್ ಅವರ ಸಿಸ್ಟರ್ ಆಬಿಗೇಲ್ ಗಿಮಿಕ್ಕು ಎರಡನ್ನೂ ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು TLC ಗೆ ಕನ್ಫರ್ಮ್ ಮಾಡಿದ್ರು. ಇದಾದ್ಮೇಲೆ ನಮ್ಮ ಬ್ರೇ ವೈಟ್ ಅವರಿಗೆ ಅನಾರೋಗ್ಯ ಕಾಣಿಸ್ಕೊಂಡು ಸ್ಮ್ಯಾಕ್ ಡೌನ್ ಇಂದ ಏಜೆ ಸ್ಟೈಲ್ ಅವ್ರನ್ನ ಕರ್ಕೊಂಡು ಬಂದು ಏಜೆ ಸ್ಟೈಲ್ ಹಾಗೆ ಡೀಮನ್ ಫಿನ್ ಬ್ಯಾಲರ್ ಅವರ ನಡುವೆ ಸಡನ್ ಆಗಿ ನಮಗೆ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು. ಆ ಒಂದು ಟೈಮಲ್ಲಿ ಎಲ್ಲರಿಗೂ ಕೂಡ ಹುಷಾರಿಲ್ದಂಗೆ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಹೋಗಿ ರೋಮನ್ ರೈನ್ಸ್ ಅವರ ಬದಲು ನಮ್ಮ ಕಾರ್ಟ್ಯಾಂಗಲ್ ಅವರು ಕೂಡ ಶೀಲ್ಡ್ ನ ಜಾಯ್ನ್ ಆಗಿದ್ರು, ನೆನಪಿರುತ್ತೆ ಅಂತ ಅನ್ಕೋತೀನಿ. TLC ಇದೆಲ್ಲದೂ ಕೂಡ ಆಗಿದ್ದು. ಸೊ ಆಗ ಡಬ್ಲ್ಯೂ ಅವರು ಆ ರೀತಿ ಒಂದು ಫ್ಯೂಡ್ ನ ಯೋಚನೆ ಮಾಡಿದ್ರು ಅಂದ್ರೆ ಪ್ರಾಬಬ್ಲಿ ಈಗಲೂ ಕೂಡ ನಮಗೆ ಅಂಕಲ್ ಹೌಡಿ ಹಾಗೆ ಡೀಮನ್ ಬ್ಯಾಲರ್ ಅವರ ನಡುವೆ ಒಂದು ಫ್ಯೂಡ್ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರ್ತಕ್ಕಂಥದ್ದು ನಮ್ಮ ಸ್ಟೆಫನಿ ವಾಕ್ಯರ್ ಅವರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋದಿಲ್ಲ ಅಂತ ಅನ್ಕೋತೀನಿ. ಅಫ್ಕೋರ್ಸ್ ನನಗೂ ಕೂಡ ಗೊತ್ತಿರಲಿಲ್ಲ, ಬಟ್ ಈಗ ಇವರು ಡಬ್ಲ್ಯೂ ಜೊತೆ ಅಫಿಷಿಯಲ್ ಆಗಿ ಸೈನ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಇವರು ಇನ್ಮುಂದೆ ನಮಗೆ ಡಬ್ಲ್ಯೂ NXT ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಫಿಷಿಯಲ್ ಆಗಿ ಡಬ್ಲ್ಯೂ ಅವರು ನಮ್ಮ ಸ್ಟೆಫನಿ ಅವ್ರನ್ನ ಸೈನ್ ಮಾಡ್ಕೊಂಡಿದ್ದಾರೆ. ಯಾಕಪ್ಪ ಅಂದ್ರೆ ರೀಸೆಂಟ್ ಆಗಿ ಇವರ ಒಂದು ಮ್ಯಾಚ್ ನಮಗೆ ಮರ್ಸಿಡೀಸ್ ಮೋನೆ ಅವರ ವಿರುದ್ಧ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಆ ಒಂದು ಮ್ಯಾಚ್ ನ ನೋಡಿ ಡಬ್ಲ್ಯೂ ಆಗಿ AEW ತುಂಬಾನೇ ಇಂಪ್ರೆಸ್ ಆಗಿ ಆ ಕಡೆಯಿಂದ ನಮ್ಮ AEW ಕಂಪನಿಯವರು ಕೂಡ ಸೈನ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ಟರು, ಬಟ್ ಅವ್ರ ಕೈಯಲ್ಲಿ ಆಗಲಿಲ್ಲ. ಅಂಡ್ ಫೈನಲಿ ಇವ್ರನ್ನ ಡಬ್ಲ್ಯೂ ಅವರು ಸೈನ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಡಬ್ಲ್ಯೂ ಅವರು ಸ್ಟೆಫನಿ ವಾಕ್ಯರ್ ಅವ್ರನ್ನ ಫ್ರೀ ಏಜೆಂಟ್ ಆಗಿದ್ ಕೂಡ್ಲೇನೆ ಸೈನ್ ಮಾಡ್ಕೊಂಡಿದ್ದಾರೆ. ಸೊ ನೆನ್ನೆ ಫ್ರೀ ಏಜೆಂಟ್ ಆಗಿದ್ದಾರೆ ಅಂಡ್ ಇಷ್ಟೊತ್ತಿಗಾಗಲೇ ಡಬ್ಲ್ಯೂ ಅವರು ಅವ್ರನ್ನ ಸೈನ್ ಮಾಡ್ಕೊಂಡಿದ್ದಾರೆ. ಸೊ ಡಬ್ಲ್ಯೂ ಅಂತೂ ಇವ್ರನ್ನ ಬಿಡೋ ಹಂಗೆ ಇರಲಿಲ್ಲ ಅಂತ ಅನ್ಕೋತೀನಿ. ನೋಡೋಣ ಡಬ್ಲ್ಯೂ ಅಲ್ಲಿ ಇವರ ಫ್ಯೂಚರ್ ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಲೆಕ್ಸಾ ಬ್ಲೆಸ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಅಲೆಕ್ಸಾ ಬ್ಲೆಸ್ ಅವರಿಗೆ ಪಾಪು ಆಗಿತ್ತು, ಅದಕ್ಕೋಸ್ಕರ ಡಬ್ಲ್ಯೂ ಅವರು ನಮ್ಮ ಅಲೆಕ್ಸಾ ಬ್ಲೆಸ್ ಅವರಿಗೆ ಸ್ವಲ್ಪ ಬ್ರೇಕ್ ನ ಕೊಟ್ಟಿದ್ವು. ನಾವೇನೇನೋ ಅನ್ಕೊಂಡಿದ್ವಿ ಇವರು ಪ್ರಾಬಬ್ಲಿ ನಮಗೆ ಅಂಕಲ್ ಹೌಡಿ ಸ್ಟೋರಿ ಲೈನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ, ವೈಲ್ಡ್ 6 ಫ್ಯಾಕ್ಷನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ. ಸದ್ಯಕ್ಕೆ ಅದ್ಯಾವುದು ಕೂಡ ನೋಡೋದಕ್ಕೆ ಸಿಗ್ಲಿಲ್ಲ, ಬಟ್ ಅಲೆಕ್ಸಾ ಬ್ಲೆಸ್ ಅವರು ರಿಟರ್ನ್ ಆದ ಕೂಡಲೇ ಆ ರೀತಿ ವಿಚಾರ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಈಗ ನಮ್ಮ ಅಲೆಕ್ಸಾ ಬ್ಲೆಸ್ ಅವರು ಹೇಳ್ತಾ ಇದ್ದಾರೆ, ನಾನು ಆದಷ್ಟು ಬೇಗ ಬರ್ತೀನಿ ಅಂತ. ಯಾಕಂದ್ರೆ ನಮ್ಮ ಅಲೆಕ್ಸಾ ಬ್ಲೆಸ್ ಅವರು ಈಗಾಗಲೇ ಟ್ರೈನಿಂಗ್ ಮಾಡೋದಕ್ಕೂ ಕೂಡ ಶುರು ಮಾಡ್ಕೊಂಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ರೀಸೆಂಟ್ ಆಗಿ ನಮ್ಮ ಅಲೆಕ್ಸಾ ಬ್ಲೆಸ್ ಅವರು ತಾನು ಟ್ರೈನಿಂಗ್ ಮಾಡ್ತಿರ್ತಕ್ಕಂತಹ ವಿಷಯನ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅಂಡ್ ಫಸ್ಟ್ ಬ್ಯಾಕ್ ಹ್ಯಾಂಡ್ ಸ್ಪ್ರಿಂಗ್ ಸಿನ್ಸ್ ಬೇಬಿ ಅಂತ ನಮ್ಮ ಅಲೆಕ್ಸಾ ಬ್ಲೆಸ್ ಅವರು ಬರ್ದಿದ್ದಾರೆ. ಸೊ ಪಾಪು ಆದ್ಮೇಲೆ ಇದೇ ಮೊದಲ ಬಾರಿ ನಾನು ಹ್ಯಾಂಡ್ ಸ್ಪ್ರಿಂಗ್ ನ ಕನೆಕ್ಟ್ ಮಾಡ್ತಿರೋದು ಅಂತ ಹೇಳ್ತಾ ಇದ್ದಾರೆ. ಸೊ ಟ್ರೈನಿಂಗ್ ಎಲ್ಲದೂ ಕೂಡ ಆದಷ್ಟು ಬೇಗ ಕಂಪ್ಲೀಟ್ ಆಗಿ ಅಂಡ್ ಇವರು ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ಲಿ ಅನ್ನೋದೇ ನಮ್ಮೆಲ್ಲರ ಆಸೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಮಂಡೇ ನೈಟ್ ರೋನ ಮೈನ್ ಇವೆಂಟ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಫೈನಲಿ ತನ್ನ ತಂದೆನ ಪಿನ್ ಫಾಲ್ ಮಾಡಿ ಅವರು ಆ ಒಂದು ಮ್ಯಾಚ್ ಅಲ್ಲಿ ವಿನ್ ಆದ್ರು. ಅಂಡ್ ಇದಾದ್ಮೇಲೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ರಿಯಾಕ್ಷನ್ ನೀವು ಇಲ್ಲಿ ನೋಡ್ತಾ ಇರಬಹುದು. ಬಿ ಟೀಮ್ ಆಲ್ ಆನ್ ಮೈ ಓನ್ ಮೈ ಸೆಲ್ಫ್ ಗ್ರೇಟೆಸ್ಟ್ ಮಿಸ್ಟೀರಿಯೋ ಆಫ್ ಆಲ್ ಟೈಮ್ ಅಂತ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ನಾನು ನನ್ನ ತಂದೆನ ನನ್ನ ಸ್ವಂತ ಕೈಯಿಂದ ಸೋಲಿಸ್ತೆ. ಸೊ ನಾನಾಗಿ
ನಾನಾಗಿ ನನ್ನ ತಂದೆನ ನಾನು ಒಬ್ಬನೇ ಸೋಲ್ಸಿದ್ದೀನಿ ಅಂತ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಹೇಳ್ತಾ ಇದ್ದಾರೆ. ಬಟ್ ಆ ಒಂದು ಮ್ಯಾಚ್ ಅಲ್ಲಿ ಏನಾಯ್ತು ಅಂತ ಗೊತ್ತೇ ಇರಬಹುದು. ನಮ್ಮ ಲಿವ್ ಮಾರ್ಗನ್ ಅವರ ಹೆಲ್ಪ್ ಇಂದ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ತನ್ನ ತಂದೆನ ಸೋಲ್ಸಿದ್ದಾರೆ. ಇಷ್ಟೇ ಅಲ್ಲ ಗೈಸ್, ರೀಸೆಂಟ್ ಆಗಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ರಿಯಾ ರಿಪ್ಲಿ ಅವರಿಗೆ ಹೇಳ್ತಾ ಇದ್ದಾರೆ, ಅಂದ್ರೆ ನನ್ನ ಹಾಗೆ ಲಿವ್ ಮಾರ್ಗನ್ ಅವರ ನಡುವೆ ಯಾವುದೇ ರೀತಿಯ ಸೆಕ್ಸುಯಲ್ ರಿಲೇಶನ್ಶಿಪ್ ಬೆಳೆದಿಲ್ಲ, ನಾನು ಇನ್ನೂ ಕೂಡ ಲಿವ್ ಮಾರ್ಗನ್ ಅವರ ಜೊತೆ ಅಷ್ಟೊಂದು ಮುಂದುವರೆದಿರಲಿಲ್ಲ ಅಂತ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಏನೇ ಆಗ್ಲಿ, ನಮ್ಮ ರಿಯಾ ರಿಪ್ಲಿ ಅವ್ರಿಗಂತೂ ಡೊಮಿನಿಕ್ ಮಿಸ್ಟೀರಿಯೋ ಅವರ ಮೇಲೆ ತುಂಬಾನೇ ಕೋಪ ಇದೆ. ಅಂಡ್ ಸಮ್ಮರ್ ಸ್ಲಾಮ್ ಅಲ್ಲಿ ಪ್ರಾಬಬ್ಲಿ ಲಿವ್ ಮಾರ್ಗನ್ ಹಾಗೆ ರಿಯಾ ರಿಪ್ಲಿ ಅವರ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ ಅಲ್ಲಿ ನಮಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರು ಯಾರ ಕಡೆ ಇದ್ದಾರೆ ಅನ್ನೋ ಒಂದು ನಿರ್ಧಾರನು ಕೂಡ ಅವರು ತಗೋಬಹುದು ಆ ಒಂದು ಮ್ಯಾಚ್ ಅಲ್ಲಿ ಇಂಟರ್ಫರೆನ್ಸ್ ಮಾಡೋದ್ರ ಮುಖಾಂತರ. ನೋಡೋಣ ಗೈಸ್, ಸಮ್ಮರ್ ಸ್ಲಾಮಿನ ನಾನು ಲಿವ್ ಮಾರ್ಗನ್ ಹಾಗೆ ರಿಯಾ ರಿಪ್ಲಿ ಅವರ ಮ್ಯಾಚ್ ಗೆ ತುಂಬಾ ಕಾಯ್ತಾ ಇದ್ದೀನಿ. ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸಿನೇಷನ್ ಲೀಡರ್ 16 ಟೈಮ್ ವರ್ಲ್ಡ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಜಾನ್ ಸಿನಾ ಅವರು ತಮ್ಮ ರಿಟೈರ್ಮೆಂಟ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಅವರು ಹೇಳಿದ್ದಾರೆ 2025 ನನ್ನ ಲಾಸ್ಟ್ WWE ವರ್ಷ ಅಂತ. ಅಂಡ್ ಈಗ ಜಾನ್ ಸಿನಾ ಅವರ ರಸಲ್ ಮೇನಿಯಾ ಮ್ಯಾಚ್ ಬಗ್ಗೆ ಎಲ್ಲರ ಗಮನ ಇದೆ. ಅಂಡ್ ತುಂಬಾ ಜನ ಹೇಳ್ತಿರೋ ಪ್ರಕಾರ ಜಾನ್ ಸಿನಾ ಅವರು ರಸಲ್ ಮೇನಿಯಾದಲ್ಲಿ ರ್ಯಾಂಡಿ ಆರ್ಟನ್ ಅವ್ರನ್ನ ಫೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ರ್ಯಾಂಡಿ ಆರ್ಟನ್ ಹಾಗೆ ಜಾನ್ ಸಿನಾ ಅವರ ಒಂದು ಫೈನಲ್ ಮ್ಯಾಚ್ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಕ್ಕರೆ ಸೂಪರ್ ಆಗಿರುತ್ತೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಅಂಡ್ WWE ಅವರು ಜಾನ್ ಸಿನಾ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ಕಡೆನೂ ಕೂಡ ಹೋಗಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಇದನ್ನೆಲ್ಲ ಬಿಟ್ರೆ ಗೈಸ್, ರೀಸೆಂಟ್ ಆಗಿ ನಾನು ಟ್ವಿಟರ್ ಅಲ್ಲಿ ಒಂದು ಫೋಟೋನ ನೋಡಿದೆ. ಆ ಫೋಟೋ ನನಗೆ ಸಿಗ್ತಾ ಇಲ್ಲ, ಬಟ್ ಆ ಫೋಟೋದಲ್ಲಿ ಏನ್ ಸ್ಟೋರಿ ಇತ್ತು, ಆ ಒಂದು ಸ್ಟೋರಿ ಮಾತ್ರ ನನಗೆ ತುಂಬಾನೇ ಇಷ್ಟ ಆಯ್ತು. ಆ ಒಂದು ಏನ್ ಸ್ಟೋರಿ ಇದ್ದಿದ್ದು ಅಂದ್ರೆ, ನಿಮ್ಗೆ ಗೊತ್ತಿರಬಹುದು ಜಾನ್ ಸಿನಾ ಅವರ ಈ ಒಂದು 2025 ರನ್ ಏನಿದೆ ಅದರಲ್ಲಿ ಪ್ರಾಬಬ್ಲಿ WWE ಅವರಿಗೆ WWE ಚಾಂಪಿಯನ್ಶಿಪ್ ನು ಕೂಡ ಗೆಲ್ಲಿಸಬಹುದು ಅಂತ. ಅಂಡ್ ಈ ಕಡೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಈ ವರ್ಷದ ಎಂಡಿಂಗ್ ಟೈಮ್ ಅಷ್ಟೊತ್ತಿಗೆ WWE ಚಾಂಪಿಯನ್ಶಿಪ್ ನ ಗೆಲ್ಲಬಹುದು. ಅಂಡ್ ರಾಯಲ್ ರಂಬಲ್ ಗೆ ಬಂದಂತಹ ಜಾನ್ ಸಿನಾ ಅವರು ಆ ಒಂದು ರಾಯಲ್ ರಂಬಲ್ ನ ಗೆದ್ದಿ ಸೀದಾ ರಸಲ್ ಮೇನಿಯಾದಲ್ಲಿ ರ್ಯಾಂಡಿ ಆರ್ಟನ್ ಹಾಗೆ ಜಾನ್ ಸಿನಾ ಅವರ ನಡುವೆ ನಮಗೆ WWE ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ ಹಿಂಗೆ ಈ ಒಂದು ಡ್ರೀಮ್ ಮ್ಯಾಚ್ ನಮಗೆ ಚಾಂಪಿಯನ್ಶಿಪ್ ಗೆ ನೋಡೋದಕ್ಕೆ ಸಿಗಬಹುದು ಅಂತ ಒಬ್ಬ ಫ್ಯಾನ್ ಪ್ರಿಡಿಕ್ಟ್ ಮಾಡಿದ್ದೆ. ಅಂಡ್ ಆ ಒಂದು ವಿಚಾರ ನನಗೆ ತುಂಬಾನೇ ಇಷ್ಟ ಆಯ್ತು. ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಈ ಒಂದು ವಿಚಾರದ ಬಗ್ಗೆ ಮಾತಾಡಿದ್ರು. ನನ್ನ ಡ್ರೀಮ್ ಮ್ಯಾಚ್ ಏನಪ್ಪಾ ಅಂದ್ರೆ ರಸಲ್ ಮೇನಿಯಾದಲ್ಲಿ ನಾನು ಜಾನ್ ಸಿನಾ ಅವರ ಜೊತೆ ಒಂದು ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಆಡೋದು ಅಂತ. ಸೊ ಈ ರೀತಿ ಏನಾದ್ರೂ ಆದ್ರೆ ಗೈಸ್ ಲಿಟ್ರಲಿ ಸಖತ್ತಾಗಿರುತ್ತೆ. ಅಂಡ್ ಈಗ ಕೇಳಬಹುದು, ಆ ರೀತಿ ಏನಾದ್ರೂ ಆದ್ರೆ ರಾಕ್ ಆಗಿ ರೋಮನ್ ರೈನ್ಸ್ ಅವರ ಕತೆ ಏನು ಅಂತ. ರಾಕ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ಗೆ ಚಾಂಪಿಯನ್ಶಿಪ್ ಬೇಕಾಗೇ ಇಲ್ಲ, ಅದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಗೆ ಏನಾದ್ರೂ ಚಾಂಪಿಯನ್ಶಿಪ್ ಇದ್ರೆ ನಮ್ಮ ಜಾನ್ ಸಿನಾ ಅವರು 17 ಟೈಮ್ ಚಾಂಪಿಯನ್ ಆದಂಗೂ ಕೂಡ ಆಗುತ್ತೆ. ಸೊ WWE ಅವರು ಈ ರೀತಿ ಡೈರೆಕ್ಷನ್ ನ ಯೋಚನೆ ಮಾಡಿರ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಬಟ್ ಆ ಫ್ಯಾನ್ ಮಾತ್ರ ಸಖತ್ತಾಗಿ ಥಿಂಕ್ ಮಾಡಿದ್ದೆ. ಅಂಡ್ ಆ ಒಂದು ಐಡಿಯಾ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ಈ ವರ್ಷದ ಎಂಡಿಂಗ್ ಅಲ್ಲಿ ಚಾಂಪಿಯನ್ ಆದ್ರೆ, ಕೋಡಿ ರೋಡ್ಸ್ ಅವರ ಮೇಲೆ ಹೀಲ್ ಟರ್ನ್ ಆಗಿ ಚಾಂಪಿಯನ್ ಆದ್ರೆ, ರಾಯಲ್ ರಂಬಲ್ ನ ಗೆದ್ದಂತಹ ನಮ್ಮ ಜಾನ್ ಸಿನಾ ಅವರು ರಸಲ್ ಮೇನಿಯಾದಲ್ಲಿ ರ್ಯಾಂಡಿ ಆರ್ಟನ್ ಅವ್ರನ್ನ ಫೇಸ್ ಮಾಡಿದ್ರೆ ರ್ಯಾಂಡಿ ಆರ್ಟನ್ ವರ್ಸಸ್ ಜಾನ್ ಸಿನಾ ಫಾರ್ ದ WWE ಚಾಂಪಿಯನ್ಶಿಪ್. ಸೊ ಕೇಳೋದಕ್ಕೆ ಸಖತ್ತಾಗಿದೆ ಅಲ್ವಾ? ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೋಡೋಣ ಏನಾಗುತ್ತೆ ರಸಲ್ ಮೇನಿಯಾದಲ್ಲಿ ಜಾನ್ ಸಿನಾ ಅವ್ರನ್ನ ಯಾರು ಫೇಸ್ ಮಾಡ್ತಾರೆ ಅಂತ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.